ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗಿಣ್ಣು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು 1/4 kg ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಗಿಣ್ಣಾಲು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಗಿಣ್ಣಾಲು ಕೊಟ್ಟಿದ್ದು ಒಂದು ದಿವಸ ಬಿಟ್ಟು ಮರು ದಿವಸ ನಾವು ಮಾಡ್ಕೋಬೇಕು. ಅದು ಸ್ವಲ್ಪ ಹುಳಿ ಬಂದಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಒಂದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಅದು ಒಡ್ಕೊಂಡು ನೀರು ಬೇರೆ ಕ್ರೀಮ್ ಬೇರೆ ಹಾಕಿದೆ. ಈಗ ಅದು ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ತಿರುಗ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ ಮತ್ತು ಉಪ್ಪಂದು ಚೆಲ್ಲು ಕೂಡ ಹೋಗುತ್ತೆ. ಹಾಗಾಗಿ ತಿರುಗ್ತಾನೆ ಇದ್ದೀನಿ ನೋಡಿ. ಚೆನ್ನಾಗಿ ಕುದೀತಾ ಇದೆ, ಅದು ಎಲ್ಲ ಕ್ಲೀನಾಗಿ ಕ್ರೀಮೆಲ್ಲ ರೋಸ್ಟ್ ಆಗ್ತಾಯಿದೆ. ಇದಕ್ಕೆ ನಾನು ಅನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾವು ಅಷ್ಟು ಅನ್ನ ಮಾಡ್ಕೊಂಡಿದ್ದೀನಿ. ತುಂಬ ಸ್ಮೂತಾಗಿ ಮೆತ್ತಿಗೆ ನಾನು ಬೇಯಿಸ್ಕೊಂಡಿದ್ದೀನಿ. ಇದನ್ನು ರವೆನೂ ಕೂಡ ಹಾಕಿ ಮಾಡ್ಕೊಳ್ತಾರೆ, ಅವಲಕ್ಕಿನೂ ಕೂಡ ಹಾಕ್ಕೊಳ್ತಾರೆ. ನನಗೆ ರವೆ ಅವಲಕ್ಕಿಕ್ಕಿಂತ ಅನ್ನದಲ್ಲಿ ಮಾಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಬೇಕಾದ್ರೆ ಅನ್ನದಲ್ಲಿ ಮಾಡಿ ನೋಡಿ. ಇದಕ್ಕೆ ಕೆಲವರೆಲ್ಲ ಕಡಲೆ ಬೀಜ, ಕಡಲೆ ಏನೇನೋ ಹಾಕ್ಕೊಳ್ತಾರೆ. ನನಗೆ ಅದು ಯಾವುದೋ ಇಷ್ಟ ಆಗೋಲ್ಲ. ಇದೊಂದು ಸಿಂಪಲಾಗಿ ಈ ಥರ ಮಾಡಿ ನೋಡಿ, ಒಂಥರ ಪೇಡ ತಿಂದಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ. ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ತಿರುಗ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಹಾಗೆ ಇನ್ನೊಂದು ಗ್ಯಾಸ್ ಮೇಲೆ ನಾನು ಒಂದು ತವ ಇಟ್ಕೊಂಡು ಒಂದು 8ರಿಂದ 10 ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೇ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಮಾಡಿದ್ರು ಕೂಡ. ನಾನು ಹಿತ್ತಲ್ಲ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ನಾನು ಒಂದು 3ರಿಂದ 4 ಏಲಕ್ಕಿ ಮತ್ತು ಲವಂಗ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ಗೋಸ್ಕರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಲವಂಗ ಕೂಡ ಚೆಂದ ಅನಿಸುತ್ತೆ ಹಾಕ್ಕೊಂಡ್ರೆ, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಬೌಲ್ ತೆಂಗಿನಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿನ ಹಸಿ ಕಾಯಿ ಆವಾಗ ಜಸ್ಟ್ ಹೊಡೆದು ನಾವು ತುರ್ಕೊಳ್ತೀವಲ್ಲ, ಆ ಕಾಯಿ ಹಾಕಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಒಣಗಿದರೆ ಸ್ವಲ್ಪ ಟೇಸ್ಟ್ ಕಮ್ಮಿ ಅನಿಸುತ್ತೆ. ನಾನು ಆವಾಗ ಜಸ್ಟ್ ಹೊಡೆದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಬೌಲು ಮಂಡಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲೇ ಮಾಡ್ಕೊಬೇಕು ಇದನ್ನೆಲ್ಲ ನಾವು. ಹೈ ಫ್ಲೇಮ್ ಮಾಡಿಕೊಂಡ್ರೆ ತಳ ಹಿಡಿದ್ಬಿಡುತ್ತೆ ನೋಡಿ. ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನೀಗ ಮಂಡಕ್ಕಿನ ಹಾಕ್ತಾಯಿದ್ದೀನಿ. ಇಷ್ಟಾದರೆ ಗಿಣ್ಣು ರೆಡಿ. ತುಂಬಾ ಏನು ಜಾಸ್ತಿ ಐಟಮ್ಸ್ ಏನು ಹಾಕಿಲ್ಲ ನಾನು, ತುಂಬ ಕಡಿಮೆ ಐಟಮಲ್ಲಿ ನಾನು ಮಾಡ್ಕೊಂಡಿರೋ ಅಂಥದ್ದು. ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಮನೆಯಲ್ಲಿ ಒಮ್ಮೆ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.